ಇಲ್ಲವಾಗುತ್ತಲೇ ಎಲ್ಲವಾಗುವ. ಅಧ್ಯಾಯ 23. ಅಕ್ಷಯ್ ಖುಷಿಯಿಂದ ಹೇಳಿದ, ಅಭಾ, ನೋಡಿಲ್ಲಿ, ನೀನು ಮೇಲಿಂದ ಎಸೆದ ನೀರಿನ ಶೀಶೆ ಇಲ್ಲಿ ಬಂದು ಬಿದ್ದಿದೆ. ಅದು ಸರಿಯಾಗಿ ನಾವು ಊಟಕ್ಕೆ ಕೂಡುವ ಜಾಗದಲ್ಲಿ. ಎಂತಹ ವಿಚಿತ್ರ. ಅಭಾ ಹೇಳಿದ, ನೋಡು, ಇದನ್ನೇ ಹೇಳೋದು ನೀನು ಹೇಳಿದ ಋಣ ಅನ್ನುವುದು. ನಾನು ಅಷ್ಟು ಎತ್ತರದಿಂದ ಎಸೆದ ಈ ಶೀಶೆ ಪುನಃ ನೀನು ಊಟಕ್ಕೆ ಕೂಡುವ ಜಾಗಕ್ಕೆ ಸರಿಯಾಗಿ ಬಂದು ನಿಂತಿದೆ. ನೀನು ಆ ಶೀಶೆಯನ್ನು ಬಿಟ್ಟರೂ ಅದು ನಿನ್ನನ್ನು ಬಿಡುತ್ತಾ ಇಲ್ಲ. ನಿನ್ನ ಹಾಗೂ ಶೀಶೆಯ ನಡುವೆ ಎಂತಹ ವ್ಯಾಮೋಹ, ಎಂತಹ ಮಾಯೆ. ಇನ್ನು ನಾನು ನಿನ್ನ ನೀರಿನ ಶೀಶೆಯ ತಂಟೆಗೆ ಬರಲ್ಲ ಅಕ್ಷಯ್ ಎಂದು ನಕ್ಕ. ಅಕ್ಷಯ್ ಕನ್ನಡದಲ್ಲಿ ಹೇಳಿದ, ಬಿಟ್ಟನೆಂದರೂ ಬಿಡದ ಮಾಯೆ. ಅಭಾ ಹೇಳಿದ, ಅದೇನು ನೀನು ಹೇಳಿದ್ದು? ಮಾಯೆ ಎನ್ನುವ ಪದ ಮಾತ್ರ ನನಗೆ ಅರ್ಥವಾಯಿತು. ನಿಮ್ಮ ಭಾಷೆಯಾ? ಅಕ್ಷಯ್ ಹೇಳಿದ, ಹೌದು, ಅದು ಕನ್ನಡ ಭಾಷೆ, ನಮ್ಮ ಮಾತೃಭಾಷೆ. ಅಭಾ ಹೇಳಿದ, ಈಗ ನೀನು ಹೇಳಿದೆಯಲ್ಲ, ಅದೇನು ಬಿಟ್ಟನೆಂದರೆ ಮಾಯೆ, ಅದನ್ನು ವಿವರಿಸುವೆಯಾ? ಅಕ್ಷಯ್ ಹೇಳಿದ, ಅದು ನಮ್ಮ ಭಾಷೆಯಲ್ಲಿನ ಉಪಮೆ. ಅರ್ಥ ಇಷ್ಟೆ, ನಾವು ಮಾಯೆಯನ್ನು ದೂರ ಸರಿಸಲಾರೆವು. ನಾನು ಅದನ್ನು ಬಿಟ್ಟೆ ಅನ್ನುವಾಗಲೂ ಅದು ನಮ್ಮನ್ನು ಬಿಡಲಾರದು ಎನ್ನುವ ಅರ್ಥ. ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನು ಆವರಿಸಿಕೊಳ್ಳುವುದು. ಅಭಾ ಹೇಳಿದ, ವಾಹ್ ಅಕ್ಷಯ್, ಅದ್ಭುತ ಅರ್ಥ ವಿವರಣೆ. ಅಕ್ಷಯ್, ಒಂದು ಕೆಲಸ ಮಾಡುವೆಯಾ? ಇಲ್ಲಿ ಹೇಗಿದ್ದರೂ ನಾವು ಸುಮ್ಮನೆ ಸುತ್ತುವುದಷ್ಟೇ ಕೆಲಸ ಅಲ್ಲವೇ? ಸುತ್ತಾಟದ ಸಮಯವನ್ನು ವ್ಯರ್ಥ ಮಾಡುವ ಬದಲು ನೀನು ಹಾಗೇ ನನಗೆ ನಿಮ್ಮ ಭಾಷೆ ಕನ್ನಡ ಹೇಳಿಕೊಡು. ಆದಷ್ಟು ನನ್ನ ಕೈಲಿ ಆಡುವಾಗ ನಿಮ್ಮ ಭಾಷೆಯನ್ನೇ ಆಡು. ನನಗೆ ಅದರ ಅರ್ಥ ವಿವರಿಸುತ್ತಾ ಇರು. ಅಕ್ಷಯ್ಗೆ ಆಶ್ಚರ್ಯವಾಯಿತು. ನೋಡಲು ಸಾಧಾರಣವಾಗಿ ಕಾಣುವ ಇವನ ವ್ಯಕ್ತಿತ್ವ ಅಗಾಧ, ನನಗೆ ಅರ್ಥ ಮಾಡಿಕೊಳ್ಳಲು ಕಷ್ಟ ಎಂದುಕೊಂಡವನು ನಗುತ್ತಾ ಹೇಳಿದ, ಸರಿ ಅಭಾ, ಹಾಗೆ ಆಗಲಿ. ಈಗ ಊಟ ಮಾಡೋಣ ಬಾ, ಕನ್ನಡದಲ್ಲಿ ಹೇಳಿದ. ಅಭಾ ಅಕ್ಷಯನ ಮುಖ ನೋಡಿದ. ಮುಂದೆ ಅದೇ ಅಕ್ಷಯ್ಗೆ ಕೆಲಸವಾಯಿತು. ಅಭಾಗೆ ಒಂದೊಂದೇ ಕನ್ನಡದ ಪದಗಳು, ವಾಕ್ಯಗಳನ್ನು ವಿವರಿಸುವನು. ಅಭಾ ಕಲಿಯುವುದರಲ್ಲಿ ಅದೆಷ್ಟು ವೇಗವಾಗಿದ್ದ ಅಂದರೆ ಅಕ್ಷಯ್ಗೆ ಅಚ್ಚರಿಯಾಗಿತ್ತು. ಸಂಜೆ ಸೂರ್ಯ ಮುಳುಗಲು ಇನ್ನೂ ಸ್ವಲ್ಪ ಕಾಲ ಇದ್ದಿತು. ಮೇಲಿನಿಂದ ಹರಿದು ಬರುತ್ತಾ ಇದ್ದ ನೀರಿನ ಹರಿವು ಕಾಡಿನ ನಡುವೆ ಒಂದು ಚಿಕ್ಕದಾದ ಜಲಪಾತ ಸೃಷ್ಟಿ ಮಾಡಿತ್ತು. ಧುಮುಕುವ ನೀರು ಹನಿಗಳಾಗಿ ಚದುರುವಾಗ ಅದರ ಮೇಲೆ ಓರೆಯಾಗಿ ಬೀಳುತ್ತಾ ಇದ್ದ ಬಿಸಿಲಿನ ಕಿರಣ ಅಲ್ಲಿ ಚಿಕ್ಕ ಚಿಕ್ಕ ಕಾಮನ ಬಿಲ್ಲಿನ ಆಕಾರ ಸೃಷ್ಟಿ ಮಾಡಿತ್ತು. ಅಭಾ ಆ ಬಣ್ಣಗಳನ್ನು ನೋಡುತ್ತಾ ಕುಳಿತಿದ್ದ. ಅಕ್ಷಯ್ ಅಭಾ ಕಡೆ ನೋಡಿದ. ಮೌನವಾಗಿದ್ದ ಅಭಾನನ್ನು ಮಾತನಾಡಿಸುವ ಉದ್ದೇಶದಿಂದ ಹೇಳಿದ, ಅಭಾ, ನಾವಿಬ್ಬರೂ ಹೀಗೆ ಕಣಿವೆಯಲ್ಲಿ ಇಳಿದು ಹೀಗೆ ಹುಚ್ಚು ಹುಚ್ಚಾಗಿ ಸುತ್ತಾಡಲು ಬರುವೆವೆಂದು ಯೋಚಿಸಿರಲೇ ಇಲ್ಲ ಅಲ್ಲವೇ? ಅಭಾ ಅಕ್ಷಯನನ್ನ ತಿದ್ದಿದ. ಅಕ್ಷಯ್, ನಾವು ಇಬ್ಬರಲ್ಲ, 3 ಬಂದಿರುವುದು. ಅಕ್ಷಯ್ಗೆ ತೀರಾ ಆಶ್ಚರ್ಯ ಆಯಿತು. 3? ಎಲ್ಲಿ? ನಾವಿಬ್ಬರೂ ಅಲ್ಲವೇ ಇರೋದು? 3ನೇವರು ಯಾರು? ಸುತ್ತಲೂ ನೋಡಿದ. ಅಭಾ ಅಕ್ಷಯ್ ಕಡೆ ತಿರುಗಿ ಸಹ ನೋಡಲಿಲ್ಲ. ಹಾಗೆ ಹೇಳಿದ, ಸುತ್ತಲೂ ಏಕೆ ನೋಡುವೆ? ಅಕ್ಷಯ್, ನಾನು ಹೇಳಿದ್ದು ನಿನ್ನ ಜೋಬಿನಲ್ಲಿ ಇರುವ ಫೋಟೋದ ಬಗ್ಗೆ. ಅಕ್ಷಯ್ ಯೋಚಿಸುತ್ತಾ ಇದ್ದ. ನನ್ನ ಜೋಬಿನಲ್ಲಿರುವ ಫೋಟೋ ವಿಷಯ ಸಹ ಇವನಿಗೆ ಗೊತ್ತು. ಅವನ ಯೋಚನೆ ತುಂಡರಿಸುತ್ತಾ ಹೇಳಿದ ಅಭಾ, ಅಪ್ಪ ಅಮ್ಮನ ಯೋಚನೆಯನ್ನು ತೊರೆದು ಹೊರಟಿರುವ ನಿನಗೆ ಆ ಹುಡುಗಿ ಫೋಟೋ ಬಗ್ಗೆ ಏಕೆ ವ್ಯಾಮೋಹ ಅಕ್ಷಯ್? ನೀನು ಹಿಂದಿರುಗಿ ಹೋಗುವವರೆಗೂ ಖಂಡಿತ ಆಕೆ ಮದುವೆ ಇಲ್ಲದೆ ಕಾಯುತ್ತಾ ಕುಳಿತಿರಲ್ಲ. ನೀನು ಅಲ್ಲಿ ಇದ್ದರೆ ಮದುವೆ ಆಗುವ ಸಾಧ್ಯತೆ ಇದ್ದಿತು. ಈಗಾಗಲೇ 15 ದಿನಕ್ಕೆ ಬಂದಿದೆ. ಮತ್ತೆ ನಾವು ಹಿಂದೆ ಹೋಗುವ ದಿನ ಗೊತ್ತಿಲ್ಲ. ಆ ಫೋಟೋ ನೋಡುವುದನ್ನ ಬಿಡು. ಆಕೆಯನ್ನು ನೀನು ಮದುವೆ ಆಗಲಾರೆ. ಬಹುಶಃ ಆಕೆಗೆ ಮದುವೆ ಈ ವೇಳೆಗೆ ಆಗಿದ್ದರೆ ಆಕೆ ನಿನಗೆ ಪರಸ್ತ್ರೀ. ಅಕ್ಷಯನಿಗೆ ಅಭಾನ ಮಾತು ನಿಜ ಅನ್ನಿಸಿತು. ನಾನು ಬೆಂಗಳೂರು ಬಿಟ್ಟು ದೂರ ಬಂದಿರುವೆ. ಸ್ವತಃ ನನ್ನ ತಂದೆಗೆ ನಾನು ಯಾವಾಗ ಹಿಂದೆ ಹೋಗುವೆ ಗೊತ್ತಿರಲ್ಲ. ಹಾಗಾಗಿ ಆ ಹುಡುಗಿ ಮನೆಯವರು ಕೇಳಿದಾಗ ಏನು ಹೇಳಲು ಸಾಧ್ಯ? ಈಕೆ ನನ್ನವಳಾಗಲು ಸಾಧ್ಯವಿಲ್ಲ. ತನ್ನ ಜೋಬಿನಲ್ಲಿದ್ದ ಫೋಟೋ ಹೊರತೆಗೆದ. ಒಂದು ಕ್ಷಣ ನೋಡಿದ. ತನಗೆ ಆಗಿ ಬರದ ಸಂಬಂಧವಿಲ್ಲದ ಫೋಟೋ ಅನ್ನಿಸಿತು. ಅವನು ಬಂಡೆಯ ಮೇಲೆ ಕುಳಿತಿದ್ದ. ಕಾಲ ಬುಡದಲ್ಲಿ ವೇಗವಾಗಿ ನೀರು ಹರಿಯುತ್ತಾ ಇದ್ದಿತು. ಫೋಟೋವನ್ನು ನೀರಿನಲ್ಲಿ ಬಿಟ್ಟು ಬಿಟ್ಟ. ಫೋಟೋ ನೀರಿನಲ್ಲಿ ಮುಳುಗುತ್ತಾ ತೇಲುತ್ತಾ ವೇಗವಾಗಿ ಹೋಗಿ ಕಣ್ಮರೆ ಆಯಿತು. ನೀರಿನ ಹರಿವಿನ ಜೊತೆ ಅದು ಎಲ್ಲಿ ಹೋಗುವುದು ಯಾರು ಬಲ್ಲರು? ಅಕ್ಷಯ್ ಕೇಳಿದ, ಅಭಾ, ನಾವೀಗ ಇಬ್ಬರೇ ಇರುವೆವು, ಸರಿಯೇ? ಹೌದಲ್ಲವೇ? ಇನ್ನು ನೀನು ಸ್ವಲ್ಪ ಹಗುರಕ್ಕೆ ಹೆಜ್ಜೆ ಹಾಕಬಲ್ಲೆ. ನಿನ್ನ ಹೆಗಲ ಮೇಲೆ ಇದ್ದ ಭಾರ ಕಡಿಮೆ ಆಯಿತು ಎಂದು ನಕ್ಕ ಅಭಾ. ಈಗ ಆಗಲೇ ಸೂರ್ಯ ಮುಳುಗಲು ಸಿದ್ಧನಾಗುತ್ತಾ ಇರುವ ಅಕ್ಷಯ್,
ಈಗ ನಾವು ರಾತ್ರಿ ತಂಗಬೇಕಾದ ಜಾಗ ಹುಡುಕಬೇಕು, ಮತ್ತೆ ಮುಂದೆ ಹೋಗುವುದೂ ಆಗಲ್ಲ. ಅಕ್ಷಯ್ ಹೇಳಿದ. ಇಲ್ಲಿ ಏನಿದೆ ತಂಗಲು? ಬರೀ ಕುರುಚಲು ಗಿಡಗಳು, ಅಲ್ಲೊಂದು ಇಲ್ಲೊಂದು ದೊಡ್ಡ ಮರ, ಮರದ ಕೆಳಗೆ ಮಲಗಬೇಕು ಅಷ್ಟೆ. ಅಭಾ ಹೇಳಿದ. ಮರದ ಕೆಳಗೆ ಎಲೆಗಳ ಮೇಲೆ ಮಲಗುವುದು ಕಷ್ಟ ಅಕ್ಷಯ್. ಅದು ಬೆಳಗಿನ ಬಿಸಿಲಲ್ಲಿ, ಸೂರ್ಯನ ಬಿಸಿಲಲ್ಲಿ ಸರಿ. ಕತ್ತಲಲ್ಲಿ ಮರದ ಕೆಳಗೆ ಜಾಗ ಸುರಕ್ಷಿತವಲ್ಲ. ಯಾವುದಾದರೂ ಬಂಡೆ, ಎತ್ತರದ ಪ್ರದೇಶ ನೋಡೋಣ. ಇಲ್ಲೇನು ಗುಹೆಗಳ ರೀತಿ ಜಾಗಗಳಿಲ್ಲ, ಹಾಗಾಗಿ ಆಕಾಶ ನೋಡುತ್ತಾ ಮಲಗುವುದು. ಅಕ್ಷಯ್ಗೆ ಇದರಲ್ಲೆಲ್ಲ ಅನುಭವ ಇಲ್ಲ. ಬಹುಶಃ ಮರದ ಕೆಳಗೆ ಏನಾದರೂ ಪ್ರಾಣಿ ಇರಬಹುದೇ ಎಂದುಕೊಂಡು ಸುಮ್ಮನಿದ್ದ. ಅಭಾ ಮತ್ತೆ ಹೇಳಿದ. ಮರದ ಕೆಳಗೆ ಎಲೆಗಳ ನಡುವೆ ಹಾವುಗಳ ಹರಿದಾಟ ಸಾಮಾನ್ಯ. ಹಾಗೆ ಹಿಮಾಲಯದ ವಿಷಪೂರಿತ ಹಾವು, ಪಿಟ್ ವೈಪರ್ಗಳು ಇಲ್ಲಿ ಅಪಾರ. ಅವುಗಳಲ್ಲದೆ ಸಹ ಹಲವು ಹಾವುಗಳು ಸಂಜೆ ರಾತ್ರಿಯಲ್ಲಿ ಪಕ್ಷಿಗಳನ್ನು ಅರಸಿ ಓಡಾಡುತ್ತಾ ಇರುವವು. ಅಕ್ಷಯ್ ಹೇಳಿದ. ಅಂದರೆ ಗೂಡಿನಲ್ಲಿ ಇರುವ ಪಕ್ಷಿಗಳ ಮೊಟ್ಟೆಗಳನ್ನು ತಿನ್ನಲು ಅಲ್ಲವೇ? ಅಭಾ ಹೇಳಿದ. ಇಲ್ಲ ಇಲ್ಲ, ಇಲ್ಲಿ ಮೊಟ್ಟೆಗಳನ್ನು ಇಡುವುದು ಅಪರೂಪ. ಈ ಅಗಾಧ ಚಳಿಗೆ ಅವು ಮೊಟ್ಟೆ ಇಡಲು ಬಯಲು ಸೀಮೆಯ ಕಡೆ ವಲಸೆ ಹೋಗುತ್ತವೆ. ಹಾವುಗಳು ಚಿಕ್ಕ ಪಕ್ಷಿಗಳನ್ನು ತಿನ್ನುವುದು ಸಾಮಾನ್ಯ. ಹಾಗೆ ಇಲ್ಲಿನ ಶೀತದ ವಾತಾವರಣಕ್ಕೆ ಹಲವು ಜಾತಿಯ ಚೇಳುಗಳು ಇರಬಹುದು. ಒಟ್ಟಿನಲ್ಲಿ ನಾವು ಮರದ ಕೆಳಗೆ ಬೇಡ. ನನ್ನ ಜೊತೆ ಬಾ, ಜಾಗ ತೋರಿಸುವೆ. ಇಬ್ಬರು ನೀರು ಧುಮುಕುತ್ತಿದ್ದ ಕಲ್ಲುಗಳ ನಡುವೆ ಹತ್ತುತ್ತಾ ಮೇಲು ಜಾಗಕ್ಕೆ ಹೋದರು. ಅಲ್ಲಿ ಸಮನಾದ ಕೆಲವು ಬಂಡೆಗಳು ಇದ್ದವು. ಕೆಲವು ಬಂಡೆಗಳಂತೂ ದೊಡ್ಡ ದೊಡ್ಡ ಮಂಚಗಳ ಹಾಗಿದ್ದವು. ಅಭಾ ತಮಾಷೆ ಮಾಡಿದ. ಅಕ್ಷಯ್ ನೋಡಿ, ಇವೆಲ್ಲ ಭೀಮನ ಮಂಚಗಳು. ಅವನು ತನ್ನ ಸಹೋದರರು ಮಲಗಲಿ ಎಂದು ಹಾಕಿರುವುದು. ಅಕ್ಷಯ್ ನಗುತ್ತಿದ್ದವನು ಕೇಳಿದ. ಅಭಾ, ಮಲಗಲು ಜಾಗವನ್ನಂತೂ ತೋರಿಸಿದೆ, ಆದರೆ ಊಟಕ್ಕೇನು ಮಾಡುವುದು? ಅಭಾ ಹೇಳಿದ. ಇಂದು ಆಹಾರದ ಕಡೆ ಗಮನ ಹೋಗಲಿಲ್ಲ ಅಕ್ಷಯ್. ಅಲ್ಲದೆ ನೀನು ದೊಡ್ಡಪ್ಪ ಕೊಟ್ಟ ಪೂರಿ ತಿನ್ನಿಸಿದೆಯಲ್ಲ, ಅದು ಹೊಟ್ಟೆಯಲ್ಲಿ ಕುಳಿತಿರುವಾಗ ರಾತ್ರಿಯ ಊಟದ ಚಿಂತೆ ಎಲ್ಲಿ ಬರುವುದು? ಈಗ ಸದ್ಯಕ್ಕೆ ಸಿಗುವುದು ಒಂದೇ. ಕಪ್ಪು ನೇರಳೆ ಹಣ್ಣುಗಳು ಒಂದಿಷ್ಟು ಸಿಗಬಹುದು. ಅವುಗಳ ಮರದ ಬುಡದಲ್ಲಿ ಉದುರಿರುವುದು. ಅಂತಹವು ಸ್ವಲ್ಪ ತಿಂದು ಮಲಗೋಣ. ನಾಳೆಯಿಂದ ನಿನ್ನ ಊಟದ ಚಿಂತೆ ನನಗಿರಲಿ. ಅಭಾ ಹಾಗೂ ಅಕ್ಷಯ್ ಸ್ವಲ್ಪ ಕಾಲ ಓಡಾಡಿ ಮೇಲ್ಭಾಗ ಸಮತಟ್ಟಾಗಿದ್ದ ಬಂಡೆಗಳನ್ನು ಅರಸಿ ಅದರ ಮೇಲೆ ಮಲಗಿದರು. ಅಭಾ ಹಾಗೂ ಅಕ್ಷಯ್ ಇಬ್ಬರು ಮೌನವಾಗಿದ್ದರು. ಅವರಿಗೆ ಅದೇಕೋ ಹಿಮಾಲಯದ ತಪ್ಪಲಿನ ಆ ನೆಲದಲ್ಲಿ ನೆಲೆಸಿದ್ದ ಮೌನವನ್ನು ಹಾಳು ಮಾಡಲು ಇಷ್ಟಪಡಲಿಲ್ಲ. ಅದು ಅಕ್ಷಯ್ ಪಾಲಿಗೆ ಜೀವನದಲ್ಲಿ ಅದ್ಭುತ ರಾತ್ರಿಯಾಗಿತ್ತು. ಪಕ್ಕದಲ್ಲಿ ಹರಿಯುತ್ತಾ ಇರುವ ಯಾವುದೋ ಹೆಸರು ಗೊತ್ತಿಲ್ಲದ ನದಿಯ ಜುಳುಜುಳು ಶಬ್ದ ಬಿಟ್ಟರೆ ಅಗಾಧ ಹಿಮಾಲಯದ ಮೌನ. ತಲೆ ಎತ್ತಿ ಸುತ್ತಲೂ ನೋಡಿದರೆ ಹರಡಿರುವ ಹಿಮಾಲಯ ಆ ಕತ್ತಲಿನಲ್ಲಿ ಸಹ ಗೋಚರಿಸುತ್ತಾ ಇದ್ದಿತು. ಅಕ್ಷಯ್ ಹೇಳಿದ. ಅಭಾ ನೋಡು, ಸುತ್ತಲೂ ನೋಡುವಾಗ ನಾನು ಅದ್ಭುತದ ನಡುವೆ ಮಲಗಿರುವೆ ಅನ್ನಿಸುತ್ತದೆ. ಅಭಾ ಹೇಳಿದ. ಅಕ್ಷಯ್, ಇದನ್ನೇ ಅದ್ಭುತ ಎನ್ನುತ್ತಾ ಇರುವೆಯಾ? ಸ್ವಲ್ಪ ಕಾಲ ಹಾಗೆ ಕಣ್ಣು ಮುಚ್ಚಿ ಮಲಗು. 1-2 ಗಂಟೆ ಕಳೆಯಲಿ, ನಂತರ ನಿನ್ನನ್ನು ಎಬ್ಬಿಸುತ್ತೇನೆ. ಆಗ ಅದನ್ನು ಅದ್ಭುತ ಅನ್ನುವೆಯಾ, ಮಾಯಾಜಾಲ ಅನ್ನುವೆಯಾ ಹೇಳುವೆಯಂತೆ. ಅಭಾ ಮಾತು ಕೇಳಿದ ಅಕ್ಷಯ್ ನಕ್ಕ. ಸರಿ ಬಿಡು, ಈಗಂತೂ ನನಗೆ ಅರ್ಧ ಗಂಟೆ ಕಣ್ಣು ಮುಚ್ಚಿ ಮಲಗಬೇಕು ಅನ್ನಿಸುತ್ತಿದೆ. ಹಾಗೆ ಹೇಳುತ್ತಾ ಅಕ್ಷಯ್ ಕಣ್ಣು ಮುಚ್ಚಿ ಮಲಗಿದ. ಬೆಳಗಿನಿಂದ ನಡೆಯುತ್ತಾ ಇದ್ದ ಕಾರಣ ದೇಹಕ್ಕೆ ಆಯಾಸವಾಗಿತ್ತು. ಹಾಗಾಗಿ ನಿದ್ದೆ ಸಹ ಎಳೆಯುತ್ತಾ ಇದ್ದಿತು. ಅವನಿಗೆ ಅರಿವಿಲ್ಲದೆ ಕಣ್ಣು ಎಳೆಯಿತು. ಅಕ್ಷಯ್ ಗಾಢ ನಿದ್ರೆಯಲ್ಲಿದ್ದ. ಯಾರೋ ಕೂಗಿದ ಹಾಗಾಯಿತು. ಅಭಾ ಕೂಗುತ್ತಾ ಇದ್ದ. ಅಕ್ಷಯ್ಗೆ ಅರ್ಧ ನಿದ್ರೆ. ಏನು, ಆಗಲೇ ಬೆಳಕಾಯಿತಾ, ಮುಂದೆ ಹೋಗಬೇಕಾ ಎನ್ನುವ ಯೋಚನೆ. ಎದ್ದೆ ಅಭಾ, 1 ನಿಮಿಷ, ಆಗಲೇ ಬೆಳಕಾಯಿತಾ, ಮುಂದೆ ಹೊರಡುವುದಾ? ಅಕ್ಷಯ್ಗೆ ಏಕೋ ಕಣ್ಣು ಬಿಡಲು ಆಗುತ್ತಾ ಇಲ್ಲ. ಅಭಾ ನಗುತ್ತಾ ಇದ್ದ. ಅಲ್ಲ ಅಕ್ಷಯ್, ಇನ್ನೂ ಬೆಳಗಾಗಲಿಲ್ಲ. ಆದರೆ ನೀನು ಅದ್ಭುತವನ್ನು ಕೇಳಿದೆಯಲ್ಲ, ಅದು ಎದುರು ಇರುವಾಗ ನೀನು ಕಣ್ಣು ಮುಚ್ಚಿ ಮಲಗಿರುವೆ. ಎದ್ದೇಳು, ಕಣ್ಣು ಬಿಟ್ಟು ನೋಡು. ಅಕ್ಷಯ್ಗೆ ಈಗ ಪೂರ್ತಿ ಎಚ್ಚರವಾಯಿತು. ಅಭಾ ಅದು ಏಕೆ ಎಬ್ಬಿಸುತ್ತಾ ಇರುವ? ಎದ್ದು ಕುಳಿತ ಅಕ್ಷಯ್. ಏನಾಯಿತು ಅಭಾ, ಅದು ಏನು ಅದ್ಭುತ? ಅಭಾ ಹೇಳಿದ. ಸುತ್ತಲೂ ಒಮ್ಮೆ ನೋಡು ಅಕ್ಷಯ್. ಪೂರ್ಣಚಂದ್ರ ಆಕಾಶದ ನಡುವೆ ಬಂದಿರುವ ಹಿಮಾಲಯದ ಈ ವೈಭವವನ್ನು ನೋಡು. ಅಕ್ಷಯ್ ಕುಳಿತಲ್ಲೇ ಸುತ್ತಲೂ ನೋಡಿದ. ತಾನು ಮಲಗುವಾಗ ಚಂದ್ರನ ದರ್ಶನ ಇರಲಿಲ್ಲ. ಇಂದು ಬಹುಶಃ ಹುಣ್ಣಿಮೆ ಇರಬಹುದು. ಚಂದ್ರ ನಿಧಾನಕ್ಕೆ ಹುಟ್ಟಿ ಮೇಲೆ ಬಂದಿರುವ. ಚಂದ್ರನನ್ನು ಹಲವು ಸಲ ನಡು ಆಕಾಶದಲ್ಲಿ ನೋಡಿದ್ದಿರಬಹುದು. ಹುಣ್ಣಿಮೆಯಂದು ಸಹ ಚಂದ್ರನನ್ನು ಆಕಾಶದಲ್ಲಿ ನೋಡಿರಬಹುದು. ಆದರೆ ಈ ವೈಭವದಲ್ಲಿ ಚಂದ್ರನನ್ನು ಎಂದೂ ನೋಡಿರಲಿಲ್ಲ.
ಬೆಳಗಿನಿಂದ ಅಕ್ಷಯ್ ಹಾಗೂ ಅಭಾ ಇಬ್ಬರು ಸಾಕಷ್ಟು ಕಣಿವೆ ಒಳಗೆ ಇಳಿದಿದ್ದರು. ಸುತ್ತಲೂ ಹಸಿರಿನ ಹೊದ್ದಿಕೆ ಚಂದ್ರನ ಬೆಳಕಲ್ಲಿ ವಿಶಿಷ್ಟವಾಗಿ ಕಾಣುತ್ತಾ ಇದ್ದಿತು. ಅದನ್ನು ಔಚಿಕೊಂಡ ಹಾಗೆ ಸುತ್ತಲಿನ ಪರ್ವತಗಳು, ಅದನ್ನು ಮೀರಿಸಿದಂತೆ ಅದರ ಹೊರಗಿನ ಹಿಮಾಲಯದ ಶಿಖರಗಳು ಹಿಮವನ್ನು ಹೊದ್ದು ಬೆಳ್ಳಿಯ ಕವಚದಂತೆ ಕಾಣುತ್ತಾ ಇದ್ದು, ಹುಣ್ಣಿಮೆಯ ಬೆಳಕು ಅವುಗಳ ಮೇಲೆ ಬಿದ್ದು ಬಿಳಿ ಬಣ್ಣದ ಹಾಲು ಮೊಸರಿನಿಂದ ಪರ್ವತಗಳನ್ನು ಮುಚ್ಚಿದ ಹಾಗೆ ಕಾಣುತ್ತಾ ಇದ್ದವು. ಇವುಗಳನ್ನೆಲ್ಲ ಮೀರಿ ಆಕಾಶದತ್ತ ಕಣ್ಣು ಹಾಯಿಸಿದರೆ ನಕ್ಷತ್ರಗಳ ನಡುವೆ ಹುಣ್ಣಿಮೆಯ ಚಂದ್ರ ತೀರಾ ದೊಡ್ಡದಾಗಿ ಕಾಣಿಸುತ್ತಾ ಇದ್ದು, ಹಿಮಾಲಯದಲ್ಲಿರುವ ಕಾರಣ ಚಂದ್ರಲೋಕಕ್ಕೆ ಹತ್ತಿರವೇನೋ ಅನ್ನಿಸುವಂತೆ. ಅಭಾ ಹೇಳುತ್ತಾ ಇದ್ದ, ನೋಡು ಅಕ್ಷಯ್, ಹಿಮಾಲಯದ ತುದಿಯಲ್ಲಿ ಕೈಲಾಸ ಪರ್ವತದಲ್ಲಿ ಶಿವ ನೆಲೆಸಿರುವನು ಅನ್ನುವರಲ್ಲವೇ? ಅಂತಹ ಶಿವನ ಜಟೆಯನ್ನು ಚಂದ್ರ ಅಲಂಕರಿಸಿರುವ ಹಲವು ಚಿತ್ರ ಕಾಣುವೆವು. ಆದರೆ ಇಲ್ಲಿ ನೋಡು, ಶಿವನ ಶಿರಶಿಖರವನ್ನು ಚಂದ್ರನು ಅಲಂಕರಿಸುವ ರೀತಿ. ಶಿವ ಹಾಗೂ ಚಂದ್ರನ ನಡುವೆ ನಾವಿಬ್ಬರು ಇರುವೆವು ಅನ್ನುವುದು ಒಂದು ದೊಡ್ಡ ಸಂಭ್ರಮ. ನೋಡು ಅಕ್ಷಯ್, ಸುತ್ತಲೂ ನೋಡು. ನೀನು ಮಲಗುವಾಗ ಹೇಳಿದೆಯಲ್ಲ ಅದ್ಭುತ ಎಂದು, ಇದನ್ನು ಏನು ಹೇಳುವೆ? ಅಕ್ಷಯ್ಗೆ ನಿದ್ದೆಯೆಲ್ಲ ಹಾರಿ ಹೋಗಿತ್ತು. ಇಂತಹ ಒಂದು ದೃಶ್ಯವನ್ನು ಜೀವಮಾನ ಪೂರ್ತಿ ಕಂಡಿರಲಿಲ್ಲ, ಕಾಣುವುದು ಸಾಧ್ಯವೂ ಇರಲಿಲ್ಲ. ಮತ್ತೊಮ್ಮೆ ನೋಡಿದ ಅಕ್ಷಯ್ ಆಕಾಶದಲ್ಲಿ ಕಾಣುವ ಅಸಂಖ್ಯಾತ ನಕ್ಷತ್ರಗಳು, ಅವುಗಳ ನಡುವೆ ಚಂದ್ರ ಬೆಳಗಿ ಎಲ್ಲ ನಕ್ಷತ್ರಗಳ ಬೆಳಕು ಮಂಕಾಗಿ ಕಾಣುವಾಗ ಚಂದ್ರನ ಬೆಳಕು ಹಾಲು ಚೆಲ್ಲಿದಂತೆ ಎನ್ನುವ ಹೋಲಿಕೆಯಂತೆ ಪರ್ವತಗಳನ್ನೆಲ್ಲ ಹಿಮ ಆವರಿಸಿತ್ತು. ಅದೇ ಚಂದ್ರನ ಬೆಳದಿಂಗಳು ತಾವು ಮಲಗಿರುವ ಬಂಡೆಗಳ ಮೇಲೆಲ್ಲ ಬೀಳುತ್ತಾ, ಕೆಳಗಿರುವ ನೀರಿನ ಜಲಪಾತದ ಮೇಲೆ ಬೀಳುತ್ತಾ ಅಸದೃಶ ಮಾಯಾ ಪ್ರಪಂಚವೊಂದು ಸೃಷ್ಟಿಯಾಗಿತ್ತು. ಅಭಾ, ಇದನ್ನೆಲ್ಲ ನೋಡುತ್ತಾ ಇದ್ದರೆ ಇದು ನಿಜವಾದ ಪ್ರಪಂಚ ಅನ್ನಿಸುತ್ತಾ ಇಲ್ಲ. ಯಾರೋ ಕಲೆಕಾರ, ಬಣ್ಣಕಾರ ತನ್ನ ಕುಂಚದಿಂದ ಚಿತ್ರವೊಂದನ್ನು ಬಿಡಿಸಿಟ್ಟ ಹಾಗಿದೆ. ನೀನು ಹೇಳಿದ್ದು ನಿಜ, ಇದೊಂದು ದೃಶ್ಯಕಾವ್ಯ ಎಂದ ಅಕ್ಷಯ್. ಇಂತಹ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಇಬ್ಬರು ಅದೇ ಬಂಡೆಯ ಮೇಲೆ ಅಕ್ಕಪಕ್ಕ ಮಲಗಿದ್ದರು. ಮಲಗಿಯೇ ಅಕ್ಷಯ್ ಆಕಾಶವನ್ನು ಕಣ್ಣು ತುಂಬಿಕೊಳ್ಳುತ್ತಾ ಇದ್ದ. ನಿದ್ದೆ ಯಾವಾಗ ಇಬ್ಬರನ್ನು ಔಚಿಕೊಂಡಿತು ತಿಳಿಯಲಿಲ್ಲ. ಅಕ್ಷಯ್ಗೆ ಎಚ್ಚರವಾಗಿದ್ದು ಬೆಳಗ್ಗೆ ಯಾವುದೋ ಪಕ್ಷಿ ಅವನ ಪಕ್ಕ ಕುಳಿತು ಕೂಗಿದಾಗ. ಅಕ್ಷಯ್ಗೆ ಇನ್ನು ನಿದ್ದೆ ಹರಿದಿರಲಿಲ್ಲ. ಹೊರಗಿನ ತಣ್ಣನೆಯ ವಾತಾವರಣಕ್ಕೆ ಅವನ ದೇಹ ರಾತ್ರಿ ಬಹಳ ಕಾಲ ಒಗ್ಗಲಿಲ್ಲ. ನಂತರ ನಿದ್ದೆ ಹತ್ತಿತ್ತು. ಅದು ತೆರೆದ ಬಯಲಲ್ಲಿ ಮಲಗುತ್ತಾ ಇರುವುದು ಇದು ಅವನಿಗೆ ಮೊದಲ ಅನುಭವ. ಹಾಗಾಗಿ ಬೆಳಗಿನ ಜಾವ ಒಳ್ಳೆ ನಿದ್ದೆ ಹತ್ತಿರುವಾಗ ಅವನ ಪಕ್ಕದಲ್ಲಿ ಬಂಡೆಯ ಮೇಲೆ ಯಾವುದೋ ಪಕ್ಷಿ ಕುಳಿತು ಉಚ್ಚ ಸ್ವರದಲ್ಲಿ ಕೂಗಿದಾಗ ಎಚ್ಚರವಾಗಿತ್ತು. ಬೆಚ್ಚಿಬಿದ್ದು ಎದ್ದು ಕುಳಿತ ಅಕ್ಷಯನನ್ನು ನೋಡಿ ಅಭಾ ಜೋರಾಗಿ ನಗುತ್ತಾ ಇದ್ದ. ಅದೇಕೆ ಅಕ್ಷಯ್ ಹಾಗೆ ಹೆದರಿ ಎದ್ದು ಕುಳಿತೆ? ಅಕ್ಷಯ್ ಹೇಳಿದ, ಮತ್ತೆ ಇನ್ನೇನು, ಒಳ್ಳೆಯ ನಿದ್ದೆಯಲ್ಲಿರುವಾಗ ಕಿವಿಯ ಬಳಿ ಬಂದು ಹಾಗೆ ಕೂಗಿತು. ಈ ಪಕ್ಷಿ ಇದಕ್ಕೆ ಅದೇನೋ ಹೊಟ್ಟೆ ಉರಿ, ನಾನಿನ್ನೂ ಮಲಗಿರುವೆ ಎಂದು. ಅಭಾ ಹೇಳಿದ, ಅದನ್ನು ಹಿಮಾಲಯದ ಕರಿ ಬುಲ್ಬುಲ್ ಪಿಕಳಾರ ಎಂದು ಕರೆಯುವರು. ನೀನು ಇನ್ನೂ ಮಲಗಿರುವುದು ಕಂಡು ಅದಕ್ಕೆ ಬೇಸರವಾಗಿರಬಹುದೋ ಎಬ್ಬಿಸಿದೆ. ಅಕ್ಷಯ್ ಎದ್ದು ಕುಳಿತ. ಆದರೂ ಪಕ್ಷಿ ಅವನ ಪಕ್ಕದಲ್ಲಿಯೇ ಕುಳಿತಿತ್ತು. ಸುತ್ತಲೂ ನೋಡಿದ. ಹಲವು ರೀತಿಯ ಪಕ್ಷಿಗಳು ಗೋಚರಿಸಿದವು. ಕಾಗೆಯ ಹಾಗೆ ಕಪ್ಪಗಿದ್ದ ಒಂದು ಪಕ್ಷಿ ಕೊಕ್ಕು ಮಾತ್ರ ಗಾಢ ಹಳದಿ ಬಣ್ಣದಲ್ಲಿ ಇದ್ದಿತು. ಅದರ ಕಣ್ಣು ಸಹ ಹಳದಿ ಬಣ್ಣದ ಗುಡ್ಡೆಯ ಮೇಲೆ ಕಪ್ಪು ವರ್ಣದ ಪಾಪೆ. ಎಲ್ಲ ಪಕ್ಷಿಗಳು ಒಂದಕ್ಕೊಂದು ಮಾತನಾಡುವ ಹಾಗೆ ಕಿಚಿಕಿಚಿ ನಡೆಸಿದ್ದವು. ಗುಬ್ಬಿ, ಗಿಣಿಯಂತಹ ಪಕ್ಷಿಗಳು ಹೇರಳ. ಅಭಾ, ಕಾಡಿನ ಒಳಗೆ ಹೋದ ಹಾಗೆ ಕಾಡು ಪ್ರಾಣಿಗಳು ಇರಬಹುದು ಅಲ್ಲವೇ? ಅಭಾ ಹೇಳಿದ, ಏಕಿಲ್ಲ, ಕಾಡು ಅಂದ ಮೇಲೆ ಕಾಡು ಪ್ರಾಣಿಗಳು ಸಾಮಾನ್ಯ, ಊರು ಅಂದರೆ ಮನುಷ್ಯರು ಇದ್ದ ಹಾಗೆ. ಅಕ್ಷಯ್ ಮತ್ತೆ ಕೇಳಿದ, ಅಭಾ, ಅಂದರೆ ಯಾವ ಪ್ರಾಣಿಗಳು ಅಪಾಯಕಾರಿ ಇದ್ದಾವಿಯೇ? ಅಭಾ ಹೇಳಿದ, ಯಾವ ಪ್ರಾಣಿ ಎಂದರೆ ಯಾವುದು ಹೇಳುವುದು? ಯಾಕ್ಗಳು, ಹಿಮದ ಚಿರತೆ, ಕರಡಿಗಳು, ಕೆಂಪು ಪಾಂಡ, ಮೋನಾಲ್ಗಳು, ಒಂಟಿ ಕೊಂಬಿನ ಘೇಂಡ, ಆನೆ, ಕೋತಿ ಹಾಗೂ ಬಂಗಾಲದ ಹುಲಿಗಳು ಹೀಗೆ. ಅಕ್ಷಯ್ ಹೇಳಿದ, ಅಯ್ಯಪ್ಪ, ಇವೆಲ್ಲ ಇದೆಯಾ? ಹಾಗಾದರೆ ಅಪಾಯಕಾರಿಯಲ್ಲವೇ? ನಮ್ಮ ಬಳಿ ಬಂದೂಕ ಹೋಗಲಿ ಒಂದು ಕತ್ತಿ ಸಹ ಇಲ್ಲ ಅವುಗಳನ್ನು ಎದುರಿಸಲು. ಅಭಾ ಕೇಳಿದ, ನಾನು ಒಂದು ವೇಳೆ ನಿನ್ನ ಕೈಗೆ ಕತ್ತಿಯೋ ಬಂದೂಕೋ ಕೊಟ್ಟರೆ ನೀನು ಅವುಗಳನ್ನೆಲ್ಲ ಎದುರಿಸಬಲ್ಲೆಯಾ? ಅಕ್ಷಯ್ ಹೇಳಿದ, ಆಗಲ್ಲ ಅನಿಸುತ್ತದೆ. ಯಾವುದೋ ಒಂದು ಪ್ರಾಣಿ ಆದರೆ ಸರಿ, ಇಷ್ಟೊಂದನ್ನು ನಾವಿಬ್ಬರೇ ಎಲ್ಲಿ ಎದುರಿಸುವುದು? ಮತ್ತೆ ಏನು ಮಾಡುವುದು ಅಂತ್ಯಾ? ಅಭಾ ಹೇಳಿದ, ಏನು ಮಾಡದೇ ಇರುವುದೇ ಪರಿಹಾರ.
ನೀನು ಕಾಡು ಪ್ರಾಣಿಗಳನ್ನು ಎದುರಿಸುತ್ತಾ ಹೋದರೆ ಅದೇ ನಿನ್ನ ಕೆಲಸ ಆಗಿಬಿಟ್ಟರೆ ನಾವು ಇಲ್ಲಿ ಬಂದಿರುವ ಉದ್ದೇಶವೇ ಬೇರೆ. ಎದುರಿಸುವ ಬದಲು ಅವುಗಳ ಜೊತೆ ನಾವು ಸಹ ಅಂದುಕೊಂಡರೆ ತೊಂದರೆಯಿಲ್ಲ. ಅಕ್ಷಯ್ ಕೇಳಿದ. ಹಾಗಿದ್ದರೆ ಅವು ನಮಗೆ ತೊಂದರೆ ಮಾಡುವುದಿಲ್ಲ ಅಲ್ಲವೇ? ಅಬಾ ಹೇಳಿದ. ಹಾಗೆ ತೊಂದರೆ ಆಗುವುದಿದ್ದರೆ ನಿನ್ನೆ ರಾತ್ರಿಯೇ ಆಗಬಹುದಿತ್ತು ಅಲ್ವಾ? ನಾನು ಇಷ್ಟು ವರ್ಷಗಳನ್ನು ಕಾಡಿನಲ್ಲೇ ಕಳೆದಿರುವೆ. ನಾನು ಇನ್ನೂ ಸುರಕ್ಷಿತವಾಗಿಲ್ಲವೇ? ನಂಬಿಕೆ ಮುಖ್ಯ. ಅವುಗಳ ಪಾಡಿಗೆ ಅವುಗಳು ಇರಲಿ, ನಮ್ಮ ಪಾಡಿಗೆ ನಾವು ಇರುವುದು. ಅಕ್ಷಯ್ ಮತ್ತೆ ಮಾತನಾಡಲಿಲ್ಲ. ಸರಿ ಅಭಾ, ಅದೇ ಸರಿ. ನೋಡು, ಈಗ ಇಲ್ಲಿ ನೀರು ಸಹ ಇದೆ. ಸ್ನಾನ ಮುಗಿಸಿ ಮುಂದೆ ಹೊರಡುತ್ತಾ ಇರುವುದು ಅಲ್ಲವೇ? ಅಭಾ ಹೇಳಿದ. ಹಾಗೆ ಆಗಲಿ ಅಕ್ಷಯ್, ನೀನು ಹೇಳಿದ ಹಾಗೆ ಮಾಡೋಣ. ನೀನು ಮತ್ತು ಒಂದು ವಿಷಯ ಮನದಲ್ಲಿ ಗಟ್ಟಿ ಮಾಡಿಕೊ. ನಾವು ಇಲ್ಲಿ ಅಲೆದಾಡಲು ಬಂದಿರುವುದು ನಿಜ. ಹಾಗೆಂದು ತಲೆಯಲ್ಲಿ ಸದಾ ಅದನ್ನೇ ತುಂಬಿಕೊಂಡಿರಬೇಡ. ಬೇಗ ಎದ್ದು ಸಿದ್ಧರಾಗಿ ಎಲ್ಲಿಯೋ ಹೋಗಬೇಕು ಎನ್ನುವ ಧಾವಂತ ಬೇಡವೇ ಬೇಡ. ನಮ್ಮ ಪಾಡಿಗೆ ನಾವು ಓಡಾಡಿಕೊಂಡಿರುವುದು. ಎಲ್ಲಿಯೋ ಮನಸ್ಸಿಗೆ ಸುಖ ಅನ್ನಿಸಿದರೆ ಅಲ್ಲಿರುವುದು. ಒಂದು ರಾತ್ರಿ ಅಥವಾ ಮನಸ್ಸಿಗೆ ಖುಷಿ ಅನ್ನಿಸಿದರೆ ಅಲ್ಲಿ ಮತ್ತೆ 1-2 ದಿನ ಅಂತ ಇರುವುದು. ಹೀಗೆ ಎಂದು ನಮ್ಮ ಓಡಾಟಕ್ಕೆ ನಿಶ್ಚಿತ ಗುರಿಯೂ ಇಲ್ಲ, ನಿಗದಿತ ಸಮಯವೂ ಇಲ್ಲ ಅಲ್ಲವೇ? ನಿನಗೆ ಯಾವುದಾದರೂ ಜಾಗ ಸುಖ ಅನಿಸಿದರೆ ಅಲ್ಲೇ ಜಾಸ್ತಿ ಕಾಲ ಇರೋಣ, ಮತ್ತೆ ಮುಂದೆ ಹೊರಡೋಣ. ಹೋಗುವಾಗಲೂ ದಿನ ಇಷ್ಟೇ ದೂರ ಹೋಗಬೇಕು, ಇಲ್ಲಿಗೇ ಹೋಗಬೇಕು ಎಂದು ಯಾವ ನಿಗದಿಯೂ ಇಲ್ಲ. ಏನು ಹೇಳುವೆ? ನಾವಾಗಲೇ ಕಣಿವೆಯ ಸಾಕಷ್ಟು ಕೆಳಗೆ ಬಂದಿರುವೆವು. ಇವತ್ತೊಂದು ದಿನ ನಡೆದರೆ ನಂತರ ಆ ಜಾಗ ಯಾವ ದೇಶಕ್ಕೆ ಸೇರಿರುವುದೋ ಯಾರು ಹೇಳುವರು? ನೇಪಾಳವೋ, ಟಿಬೆಟ್, ಇಲ್ಲ ಚೀನಾ, ಭಾರತ, ಎಲ್ಲವೂ ಅಲ್ಲಿ ಒಂದೇ. ಅಕ್ಷಯ್ಗೆ ಈಗ ಅನ್ನಿಸಿತು, ಅಭಾನನ್ನು ಪ್ರಶ್ನೆ ಕೇಳುವುದಕ್ಕಿಂತ ಸುಮ್ಮನೆ ಅವನ ಜೊತೆ ಓಡಾಡಿಕೊಂಡಿರುವುದು ಸರಿಯಾದ ಮಾರ್ಗ ಎಂದು. ಅವನಿಗೆ ಅಭಾನ ಜೊತೆ ಇಷ್ಟವಾಗಿತ್ತು.